ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ಪವಿತ್ರ ಜ್ಯುವೆಲರ್ಸ್ ಬಸವೇಶ್ವರ ನಗರಲ್ಲಿ ಇರುವಂಥದ್ದು ಇವರ ಜ್ಯುವೆಲರಿ ಶಾಪ್. ಜ್ಯುವೆಲರಿ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಬೀಟ್ಸ್ ಜ್ಯುವೆಲರಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ತುಂಬ ಯೂನಿಕ್ ಜ್ಯುವೆಲರ್ಸ್ ಸಿಗುತ್ತೆ ಇವ್ರ ಹತ್ರ ಆ್ಯಂಡ್ ವೆಯ್ಟ್ ಕೂಡ ಹಾಗೆ ಇರುತ್ತೆ. ಒನ್ ಆಫ್ ಎ ಸ್ಟ್ಯಾಂಡರ್ಡ್ ಪೀಸಸ್ ಅಂತಲೇ ಹೇಳ್ಬೋದು. ಇವ್ರ ಹತ್ರ ಒಂದೊಂದು ಡಿಸೈನು. ಸೆಕೆಂಡ್ ಪೀಸ್ ನೋಡ್ಬೋದು, ಈ ಥರ ಇರುವಂಥದ್ದು. ನಿಮ್ಗೆ ಯಾವುದಾದ್ರೂ ಇದು ಪರ್ಟಿಕ್ಯುಲರ್ ಜ್ಯುವೆಲರಿ ಇಷ್ಟ ಆದರೆ ನೀವು ಅವ್ರ ಶಾಪ್ನ ವಿಸಿಟ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ಶಾಪ್ ಅಡ್ರೆಸ್ ಮತ್ತು ಫೋನ್ ನಂಬರ್ ಹಾಕಿರ್ತೀನಿ. ಸೊ ದಟ್ ನೀವು ಚೆಕ್ಔಟ್ ಮಾಡಿ. ಮದುವೆಗೆ ಯಾರಾದರೂ ಒಳ್ಳೆ ಜ್ಯುವೆಲರಿ ಬ್ಯಾಂಗ್ಳೂರಲ್ಲಿ ನೋಡ್ತಿದ್ರೆ ನೀವು ಇವ್ರ ಶಾಪ್ನ ಒಂದ್ಸತಿ ವಿಸಿಟ್ ಮಾಡಿ. ತುಂಬ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇರುತ್ತೆ. ನೀವು ಇವ್ರನ್ನ ಇನ್ಸ್ಟಾಲ್ ಸಹಿತ ಫಾಲೋ ಮಾಡ್ಬೋದು. ಇವ್ರ ಇನ್ಸ್ಟಾ ಐ ಡಿ ಬಂದುಬಿಟ್ಟು ಪವಿತ್ರ ಜ್ಯುವೆಲರ್ಸ್ ಅಂತ ಹೇಳಿ. ತುಂಬಾ ಬ್ಯೂಟಿಫುಲ್ ಜ್ಯುವೆಲರ್ಸ್ ಇದೆ ಇವ್ರ ಹತ್ರ. ನೋಡಿ, ಇದು ಪೆಂಡೆಂಟ್ ಆ್ಯಂಡ್ ಬೀಡ್ಸ್ ಇರುವಂಥದ್ದು. ಇದೆಲ್ಲ ಸ್ವಲ್ಪ ಕಡಿಮೆ ವೆಯ್ಟಲ್ಲಿ ಇರುವಂಥದ್ದು. ತುಂಬ ಚೆನ್ನಾಗಿದೆ ನೋಡಿ. ಒಂದು ಪೀಸ್ಗಿಂತ ಒಂದು ಪೀಸು ನಿಮ್ಮ ಬಜೆಟಲ್ಲಿ ಯಾವ ಥರ ಸ್ಟೈಲಿಶ್ ಜ್ಯುವೆಲರಿ ಬೇಕೋ ಆ ಥರ ಎಲ್ಲ ಸಿಗುತ್ತೆ. ಗೋಲ್ಡ್, ಸಿಲ್ವರ್, ಡೈಮಂಡ್ ಎಲ್ಲ ಥರ ಜ್ಯುವೆಲರ್ಸ್ ಅವೈಲಬಲ್ ಇದೆ ಇವ್ರ ಹತ್ರ. ನೋಡಿ, ಈ ನೆಕ್ಸ್ಟ್ ಪರ್ಟಿಕ್ಯುಲರ್ ಜ್ಯುವೆಲರಿ ಇದು ಒನ್ ಆಫ್ ಸ್ಟನ್ನಿಂಗ್ ಪೀಸ್ ಅಂತಲೇ ಹೇಳ್ಬೋದು. ವೆರಿ ಸ್ಟೈಲಿಶ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಪೀಸ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸಿಂಗಲ್ ಹಾಕಿದ್ರೆ ಎಷ್ಟು ರಾಯಲ್ ಲುಕ್ ಇರುತ್ತೆ ಅಂತ ನೀವು ನೋಡಿದ್ರೇ ಗೊತ್ತಾಗುತ್ತೆ. ತುಂಬ ಬ್ಯೂಟಿಫುಲ್ ಜ್ಯುವೆಲರಿ ಅಂತಲೇ ಹೇಳ್ಬೋದು. ನಿಮಗೆ ಕಲೆಕ್ಷನ್ಸ್ ಏನಾದರೂ ಇಷ್ಟ ಆದರೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ. ಆ್ಯಂಡ್ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಈ ಥರ ಒಳ್ಳೆ ಬ್ಯೂಟಿಫುಲ್ ಕಂಟೆಂಟ್ಫುಲ್ ವೀಡಿಯೋಸ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಆ್ಯಂಡ್ ಯಾವ ಜ್ಯುವೆಲರಿ ಶಾಪ್ ವೀಡಿಯೋ ಬೇಕಂತ ಕಮೆಂಟ್ ಮಾಡಿ. ನಾನು ಅವ್ರ ಶಾಪ್ಗೆ ವಿಸಿಟ್ ಮಾಡಿ ನಿಮಗೆ ಅವ್ರ ಜ್ಯುವೆಲರಿ ಶಾಪ್ ವೀಡಿಯೋ ನಿಮಗೆ ಪೋಸ್ಟ್ ಮಾಡ್ತೀನಿ. ನೆಕ್ಸ್ಟ್ ನೋಡ್ಬೋದು ಚಿಕ್ಕದಾಗಿ ಎಷ್ಟು ಎಲಿಗೆಂಟಾಗಿದೆ ಅಂತ ಈ ಪರ್ಟಿಕ್ಯುಲರ್ ಜ್ಯುವೆಲರಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬಾ ಇಷ್ಟ ಆಯಿತು ನನಗೆ ಈ ಪರ್ಟಿಕ್ಯುಲರ್ ಜ್ಯುವೆಲರಿ ಮಾತ್ರ. ತುಂಬ ಚೆನ್ನಾಗಿದೆ. ತುಂಬಾ ಇಷ್ಟ ಆಯಿತು ನನಗೆ ಈ ಜ್ಯುವೆಲರಿ. ನೋಡ್ಬೋದು, ಸಿಂಗಲ್ ಪೀಸ್ ಹಾಕಲಿಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಕಮ್ಮಿಂಗ್ ಪೀಸ್ ಬಂದುಬಿಟ್ಟು ಇದು ಅಷ್ಟೇ ಒನ್ ಆಫ್ ಆ್ಯನ್ ವೆಡ್ಡಿಂಗ್ ಪೀಸ್ ಅಂತಲೇ ಹೇಳ್ಬೋದು. ಮದುವೆಗಳಿಗೆಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗುತ್ತೆ. ಬ್ರೈಡ್ ಇರೋರು ಅಥವಾ ಬ್ರೈಡ್ ಮಾಮ್ ಯಾರಾದರೂ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ತುಂಬ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಫುಲ್ ಜಾಸ್ತಿ ಸ್ಟೋನ್ಸ್ ಆ್ಯಂಡ್ ಬೀಡ್ಸ್ ಇರುವಂಥದ್ದು. ಯಾರಿಗಾದ್ರೂ ಈ ಥರ ಪ್ಯಾಟರ್ನ್ ಇಷ್ಟ ಆದರೆ ನೀವು ನೋಡ್ಬೋದು. ಅಷ್ಟು ಚೆನ್ನಾಗಿದೆ. ಸ್ಟನ್ನಿಂಗ್ ಪೀಸ್ ಅಂತಲೇ ಹೇಳ್ಬೋದು. ಗ್ರೀನ್ ಪಂಪ್ಕಿನ್ ಬೀಡ್ಸಲ್ಲಿ ಅಷ್ಟು ಚೆನ್ನಾಗಿದೆ. ವೈಟ್ ಸ್ಟೋನ್ಸ್ ಆ್ಯಂಡ್ ಈ ಥರ ಗಟ್ಟಿ ಒಡವೆ ಇದೆಲ್ಲ ಅಂತಲೇ ಹೇಳ್ಬೋದು. ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಇದಿದೆ ಅಂದ್ಬಿಟ್ಟು, ವೆಯ್ಟಲ್ಲಿ ಇರ್ಬೋದು ಅಂತ ಹೇಳಿಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಪೀಸ್ ನೋಡ್ಬೋದು. ಪೆಂಡೆಂಟೇ ಹೈಲೈಟ್. ಇದಕ್ಕೆ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಪೆಂಡೆಂಟು. ಆ್ಯಂಡ್ ಸ್ಮಾಲ್ ಪರ್ಲ್ಸ್ ಕೊಟ್ಟಿರುವಂಥದ್ದು. ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಸ್ಟೈಲಿಶ್ ಆಗಿದೆ ಅಂತ ಹೇಳಿಬಿಟ್ಟು. ಈ ಥರ ವೈಟ್ ಪರ್ಲ್ಸಲ್ಲಿ ನೋಡ್ತಿರೋರು ಈ ಥರ ಚೆಕ್ ಮಾಡ್ಬೋದು. ಯಾವುದೇ ಅಡಿಷ್ನಲ್ ಇದ್ದಿರಲ್ಲ. ಪೆಂಡೆಂಟ್ ತುಂಬ ಹೈಲೈಟಾಗಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಡೀಟೇಲಿಂಗ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಹೇಳಿಬಿಟ್ಟು. ಪೆಂಡೆಂಟ್ ಶೇಪ್ ಕೂಡ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿದೆ. ಯಾರಾದರೂ ನೆಕ್ಸ್ಟ್ ಪೀಸ್ ನೀವು ನೋಡ್ಬೋದು. ಟೆಂಪಲ್ ಡೀಟೇಲಿಂಗಲ್ಲಿ ಇರುವಂಥದ್ದು. ಪೆಂಡೆಂಟ್ ಅಷ್ಟು ತುಂಬಾ ಹೈಲೈಟ್, ತುಂಬಾ ಚೆನ್ನಾಗಿದೆ. ಎಷ್ಟು ಡೀಟೇಲಿಂಗ್ ಇರುವಂಥದ್ದು ನೀವು ನೋಡ್ಬೋದು. ದೇವಸ್ಥಾನದಲ್ಲಿ ದೇವಿ ಕೂತಿರೋ ಹಾಗೆ ಮಂಟಪದಲ್ಲಿ ಸೈಡ್ಸಲ್ಲಿ ಪಿಕಾಕ್ ಹ್ಯಾಂಗಿಂಗ್ ಡೀಟೇಲಿಂಗ್ ಎಲ್ಲ ಸಖತ್ತಾಗಿದೆ. ನೆಕ್ಸ್ಟ್ ಜ್ಯುವೆಲರಿ ನೋಡಿ, ತುಂಬ ಚೆನ್ನಾಗಿದೆ ನೋಡಿ. ಇದು ಒನ್ ಆಫ್ ಮೈ ಫೇವ್ರೆಟ್ ಪೀಸ್ ಅಂತಲೇ ಹೇಳ್ಬೋದು. ನಾನು ಎಲ್ಲ ಜ್ಯುವೆಲರಿ ವೀಡಿಯೋಸಲ್ಲೂ ನನ್ನ ಫೇವ್ರೆಟ್ ಪೀಸ್ ಯಾವುದು ಅಂತ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಯಾವುದು ಫೇವ್ರೆಟ್ ಪೀಸ್ ಅಂತ ಹೇಳಿಬಿಟ್ಟು ನೀವು ಸಹಿತ ಕಮೆಂಟ್ ಮಾಡಿ. ಸೊ ದಟ್ ನನಗೂ ಅರ್ಥ ಆಗುತ್ತೆ ನಿಮ್ಮ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ನಿಮಗೆ ನನ್ನ ಕಲೆಕ್ಷನ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಜಾಸ್ತಿ ಜನ ನೋಡ್ತಾ ಇರ್ತೀರಾ, ಬಟ್ ದೆಂಟು ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಅದೊಂದು ಬೇಜಾರು. ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನನ್ನ ವೀಡಿಯೋಸ್ಗೆ ತುಂಬ ಮೋಟಿವೇಶ್ನಲ್ ಆಗಿರುತ್ತೆ ನನಗೂ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದೆ, ಒಳ್ಳೆ ಕಂಟೆಂಟ್ಫುಲ್ ವೀಡಿಯೋಸ್ ಪೋಸ್ಟ್ ಮಾಡಬೇಕು ಅಂಥೇಳಿ. ನೋಡ್ಬೋದು. ನೆಕ್ಸ್ಟು ಪರ್ಲ್ ಸೆಟೇ ತೋರಿಸ್ತಾ ಇದ್ದೀನಿ. ಇದು ಡಿಫ್ರೆಂಟ್ ಆಗಿದೆ ನೋಡಿ, ಈ ಥರ ಇರುವಂಥದ್ದು. ಈ ಪೆಂಡೆಂಟ್ ತುಂಬಾ ಟ್ರೆಂಡಲ್ಲಿ ಇರುವಂಥದ್ದು. ಎಲ್ಲ ಜ್ಯುವೆಲರಿ ಶಾಪಲ್ಲೂ ಅವೈಲಬಲ್ ಇರುತ್ತೆ.
ಬಟ್ ಇಂಟ್ರಿಕೇಷನ್ ಆ್ಯಂಡ್ ಡೀಟೇಲಿಂಗ್ ಮ್ಯಾಟರ್ಸ್ ಅ ಲಾಟ್ ಅಂತಲೇ ಹೇಳ್ತೀನಿ. ಒಬ್ಬೊಬ್ರಿಗೆ ಸ್ಟೈಲ್ ಆಫ್ ವೇನೇ ಬೇರೆ ಥರ ಇರುತ್ತೆ, ಒಬ್ಬೊಬ್ಬರು ಒಂದೊಂದು ಥರ ಸ್ಟೈಲಿಂಗ್ ಕೊಟ್ಟಿರ್ತಾರೆ ಅವ್ರ ಬ್ರ್ಯಾಂಡ್ ಜ್ಯುವೆಲರ್ಸ್ಗೆ. ಆ ಥರ ಇದು ಒನ್ ಆಫ್ ಅನ್ ಬ್ಯೂಟಿಫುಲ್ ಪೀಸ್ ಅಂತಲೇ ಹೇಳ್ಬೋದು. ಹೇಗಿದೆ ಈ ಪೀಸ್? ಇಷ್ಟ ಆಯಿತಾ? ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಎಲ್ಲದಕ್ಕೂ ನೋಟಿಗೆ ಸಣ್ಣದೇ ಇರುತ್ತೆ, ವೇರ್ ಮಾಡಿದಾಗ ತುಂಬಾ ದೊಡ್ಡದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಜ್ಯುವೆಲರಿ ನೋಡಿ, ಪಂಪ್ಕಿನ್ ಬೀಡ್ಸ್ದು ಪೆಂಡೆಂಟ್ ಮಾತ್ರ ಹೈಲೈಟಾಗಿ ಕೊಟ್ಟಿರುವಂಥದ್ದು. ಸಖತ್ತಾಗಿದೆ ಅಲ್ವಾ ಇದು? ತುಂಬ ಚೆನ್ನಾಗಿದೆ. ಬಟ್ ಪರ್ಲ್ ಹ್ಯಾಂಗಿಂಗ್ಸ್ ಕೊಟ್ಟಿದ್ದಾರೆ, ಆದ್ರೂ ತುಂಬ ಎಲಿಗೆಂಟಾಗಿ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ನಿಮಗೆ ಬೀಡ್ಸ್ ಬೇರೆದು ಬೇಕು ಅಂದರೆ ಸಹಿತ ಚೇಂಜ್ ಮಾಡ್ಕೊಬೋದು, ಸೊ ದ್ಯಾಟ್ ನಿಮ್ಮ ಟೇಸ್ಟ್ ಪ್ರಕಾರ ಸಿಗುತ್ತೆ. ತುಂಬ ಚೆನ್ನಾಗಿದೆ ಈ ಪರ್ಟಿಕ್ಯುಲರ್ ಜ್ಯುವೆಲರಿ ಮಾತ್ರ. ನೀವು ಚೇಂಜಬಲ್ ಪೆಂಡೆಂಟ್ ಡಿಟ್ಯಾಚಬಲ್ ತೊಗೊಂಡಷ್ಟು ನಿಮಗೆ ಯೂಸ್ ಅಂತಲೇ ಹೇಳ್ಬೋದು. ಇದು ಒನ್ ಆಫ್ ಎ ಟಿಪ್ ನನ್ನ ವೀಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು, ಸೊ ದಟ್ ನೀವು ಬೇರೆ ಬೀಡ್ಸ್ ಜೊತೆ ಪೇರ್ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು. ನೋಡಿ ಈ ಜ್ಯುವೆಲರಿ ಎಷ್ಟು ರಿಚ್ ಆ್ಯಂಡ್ ಎಷ್ಟು ರಾಯಲ್ ಆಗಿದೆ ಅಂತ ಹೇಳಿಬಿಟ್ಟು, ಎಷ್ಟು ಯೂಜ್ ಜ್ಯುವೆಲರಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ, ಕಾಂಬಿನೇಷನ್ ಆಫ್ ಪರ್ಲ್ ಮತ್ತು ಗ್ರೀನ್ ಬೀಡ್ಸ್ ಸೇರಿ ಕೊಟ್ಟಿರುವಂಥದ್ದು. ಆ ಸ್ಟೈಲಿಂಗ್ ಐಡಿಯಾ ನೋಡಿ ಎಷ್ಟು ಯೂನಿಕಾಗಿ, ಎಷ್ಟು ಸಖತ್ತಾಗಿದೆ ಅಂತ ಹೇಳಿಬಿಟ್ಟು. ಇವ್ರ ಪೇಜಲ್ಲಿ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಬೇಕಂದರೆ ನೀವು ಚೆಕ್ಔಟ್ ಮಾಡ್ಬೋದು. ನೀವು ಯಾರಾದರೂ ಹತ್ರ ನಿಯರ್ ಬೈ ಇದ್ದರೆ ಅವ್ರ ಶಾಪ್ನ ವಿಸಿಟ್ ಮಾಡಿ, ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ನಿಮಗೆ. ಈ ಥರನೇ ಬ್ಯೂಟಿಫುಲ್ ಸ್ಟನ್ನಿಂಗ್ ಡಿಸೈನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಜ್ಯುವೆಲರಿ ನೋಡ್ಬೋದು, ಇದು ಗ್ರೀನ್ ಬೀಡ್ಸಲ್ಲಿ ಕೊಟ್ಟಿರುವಂಥದ್ದು ನೋಡಿ, ಪೆಂಡೆಂಟ್ ಎಷ್ಟು ಹೈಲೈಟ್ ಆಗಿರುವಂಥದ್ದು, ತುಂಬಾ ಚೆನ್ನಾಗಿದೆ ನೋಡಿ. ಇದಕ್ಕೆ ಜಾಸ್ತಿ ಸ್ಟೋನ್ಸ್ ಏನಿಲ್ಲ, ಹ್ಯಾಂಗಿಂಗ್ಸ್ ಒಂದು ಕೊಟ್ಟಿದ್ದಾರೆ ಅಷ್ಟೇ, ಗೋಲ್ಡೇ ಜಾಸ್ತಿ ಇರುವಂಥದ್ದು. ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ, ಗೋಲ್ಡ್ ವೇಟೇ ಸಪ್ರೇಟ್ ಇರುತ್ತೆ, ಸ್ಟೋನ್ಸ್ ಮತ್ತು ಹ್ಯಾಂಗಿಂಗ್ಸ್ ವೇಟೇ ಸಪ್ರೇಟ್ ಇರುತ್ತೆ. ಸೊ ಯಾವುದೇ ರೀತಿ ಟೆನ್ಷನ್ ಇರುವಂತಿಲ್ಲ. ಯಾರಿಗಾದ್ರೂ ಜಾಸ್ತಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಈ ಥರ ಜ್ಯುವೆಲರಿ ತೊಗೊಬೋದು. ಸ್ವಲ್ಪ ಜನಕ್ಕೆ ಸ್ಟೋನ್ಸು ಈ ಥರ ಬೀಡ್ಸ್ ಏನು ಪರವಾಗಿಲ್ಲ ಆಗಿರುತ್ತೆ, ಸೊ ಅಂಥವರು ಸ್ಟೋನ್ಸ್ ಜ್ಯುವೆಲರಿನೂ ಪರ್ಚೇಸ್ ಮಾಡ್ಬೋದು. ಡೈಮಂಡ್ ಸ್ಟೋನ್ ಜ್ಯುವೆಲರಿ ಎಲ್ಲ ತರಹ ಸಿಗುತ್ತೆ. ನೆಕ್ಸ್ಟ್ ಮಾಡೆಲ್ ನೋಡಿ, ಈ ಥರ ಲೇಯರ್ಸ್ ಚೈನು ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಸೈಡ್ಸಲ್ಲಿ ಈ ಥರ ಮೋಪ್ ಕೊಟ್ಬಿಟ್ಟು ಕೆಳಗಡೆ ಈ ಥರ ಫುಲ್ ಬೀಡ್ಸ್, ಅಲ್ಲಲ್ಲಿ ಗೋಲ್ಡ್ ಬೀಡ್ಸ್ ಕೂಡ ಸೇರಿರುತ್ತೆ ಗ್ರೀನಲ್ಲಿ. ಆ್ಯಂಡ್ ಮೇಲೆ ಬಂದುಬಿಟ್ಟು ಪರ್ಲ್ಸಲ್ಲಿ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿದೆ, ಡೀಟೇಲಿಂಗ್ ಮಾತ್ರ ಒನ್ ಆಫ್ ಅ ಬ್ಯೂಟಿಫುಲ್ ಪೀಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಲಾಸ್ಟ್ ಜ್ಯುವೆಲರಿ ನೋಡ್ಬೋದು, ಮಲ್ಟಿ ಕಲರ್ ಜ್ಯುವೆಲರಿ ತುಂಬಾ ಚೆನ್ನಾಗಿದೆ ಈ ಪರ್ಟಿಕ್ಯುಲರ್ ಜ್ಯುವೆಲರಿ. ಯಾವುದೇ ಸ್ಯಾರಿ ಜೊತೆ ಪೇರ್ ಮಾಡಿದ್ರೂ, ವೆಸ್ಟರ್ನ್ ಆ್ಯಂಡ್ ಟ್ರೆಡಿಷ್ನಲ್ ಯಾವುದೇ ಸ್ಯಾರಿ ಜೊತೆ ಪೇರ್ ಮಾಡಿದಾಗಲೂ ತುಂಬಾ ಚೆನ್ನಾಗಿರುತ್ತೆ ಈ ಪರ್ಟಿಕ್ಯುಲರ್ ಜ್ಯುವೆಲರಿ. ಸೈಡಲ್ಲಿ ಆನೆ ಕೊಟ್ಟಿರುವಂಥದ್ದು, ಅಲ್ಲಲ್ಲಿ ಗೋಲ್ಡ್ ಬೀಡ್ಸ್ ಕೊಟ್ಟಿದ್ದಾರೆ. ಮಲ್ಟಿ ಕಲರ್ಡ್ ಬೆಸ್ಟ್ ಆ್ಯಂಡ್ ರಾಯಲ್ ಪೀಸ್ ಅಂತಲೇ ಹೇಳ್ಬೋದು. ಎಲ್ಲರಿಗಿಂತ ನೀವೇ ಯೂನಿಕ್ ಕಾಣಿಸ್ತೀರ ಈ ಥರ ಪರ್ಟಿಕ್ಯುಲರ್ ಜ್ಯುವೆಲರಿ ವೇರ್ ಮಾಡಿದಾಗ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನನ್ನ ವೀಡಿಯೋ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ. ಯಾರಾದರೂ ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬಾಯ್.